ಬಿಜೆಪಿಯ ಟಿಕೆಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೆರಡು ಪ್ರಶ್ನೆಗಳು. ಏನು ಅಂತ ಹೇಳಿದ್ರೆ, ಹಿಂದುತ್ವ ಅಂತ ಯಾರೆಲ್ಲ ಮಾತಾಡ್ತಾ ಇದ್ರು ಅವರಿಗೆ ಟಿಕೆಟ್ ಲಭ್ಯವಾಗಿದೆ, ಯುವ ಸಮೂಹ ಅಭಿವೃದ್ಧಿ ಅಂತ ಹೇಳಿದವರಿಗೆ ಟಿಕೆಟ್ ಲಭ್ಯವಾಗಿದೆ, ಅಂತೆಯೇ ತೇಜಸ್ವಿ ಸೂರ್ಯ ಅವರಿಗೆ ಟಿಕೆಟ್ ಸಿಕ್ಕಿದೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಸೊ ಬಿಜೆಪಿಯ ಅಜೆಂಡಾಕ್ಕೂ ಬಿಜೆಪಿಯ ಯುವ ಅಜೆಂಡಾಕ್ಕೂ ಇಲ್ಲಿ ಗೆಲುವಾಗಿರೋದು ಯುವ ಅಜೆಂಡಾ ಅನ್ನೋದಕ್ಕೆ ಅನ್ನುವಂಥ ಮಾತಿಗೆ ನಿಮ್ಮ ಉತ್ತರ? ಮೇಡಮ್, ಇಲ್ಲಿ ಯುವ ಅಜೆಂಡಾ ಬಿಜೆಪಿ ಅಜೆಂಡಾ ಅಂತ ಎರಡಿಲ್ಲ. ಬಿಜೆಪಿ ಪಾರ್ಟಿಯ DNA ಅಭಿವೃದ್ಧಿಯೂ ಇದೆ, ಹಿಂದುತ್ವವೂ ಇದೆ. ಅಭಿವೃದ್ಧಿಗೆ ಆದ್ಯತೆ, ಹಿಂದುತ್ವಕ್ಕೆ ಬದ್ಧತೆ. ಇದು ನಮ್ಮ ವಿಚಾರ. ಇದು ಇವತ್ತಿಂದಲ್ಲ, ಪಾರ್ಟಿ ಶುರುವಾದಂಥ ದಿವಸದಿಂದ ಪಾರ್ಟಿ ಯಾವತ್ತುವರೆಗಿರುತ್ತೋ ಸೂರ್ಯ ಚಂದ್ರ ಇರೋವರೆಗೂ ನಮ್ಮ ಬದ್ಧತೆ ಇದ್ರ ಮೇಲೇ. ಸೊ ಇದರಲ್ಲಿ ವಿಶೇಷವಾಗಿ ಏನಿಲ್ಲ. ಈ ಬೈಫರ್ಕೇಷನ್ನು ಇದರಲ್ಲಿ ಏನೋ ಇದು ಬೇರೆ ಅದು ಬೇರೆ ಅನ್ನುವಂಥದ್ದಿಲ್ಲ. ನಮಗೆ ಹಿಂದುತ್ವ, ಅಭಿವೃದ್ಧಿ ಎರಡೂ ಒಂದೇ ನಾಣ್ಯದ ಎರಡು ಮುಖಗಳು ಭಾರತೀಯ ಜನತಾ ಪಾರ್ಟಿಗೆ. ಯುವ ನಾಯಕರಾಗಿದ್ದೀರಿ, ಹಿರಿಯ ನಾಯಕರು ಈ ಸಹಜವಾಗಿ ರಾಜಕೀಯದಲ್ಲಿರ್ತಾರೆ, ಟೀಕೆ ಟಿಪ್ಪಣಿಗಳನ್ನು ಮಾಡ್ತಿರ್ತಾರೆ. ನೀವು ಅದನ್ನು ಹ್ಯಾಕ್ ಸ್ವೀಕಾರ ಮಾಡ್ತೀರಿ? ಯಾಕೆ ಅಂತ ಹೇಳಿದ್ರೆ, ತೇಜಸ್ವಿ ಸೂರ್ಯ ನೀವು ಅಮಾವಾಸ್ಯೆ ಅಂತ ಕರೀತಾರೆ, ಹಿರಿಯ ನಾಯಕರು ಮುಖ್ಯಮಂತ್ರಿಗಳು ಅಂತ ಅನ್ನಿಸ್ಕೊಂಡವರು. ಸೊ ಅದಕ್ಕೆಲ್ಲ ನೀವು ಉತ್ತರ ಕೊಡಬೇಕು ಅಂತ ಅನ್ಸುತ್ತಾ? ಆ ಕ್ಷಣಕ್ಕೆ ಟ್ರಿಗರ್ ಆಗುತ್ತೆ ನಿಮಗೆ? ಮೇಡಮ್ ನೋಡಿ, ರಾಜಕಾರಣದಲ್ಲಿ ನಾನಂತೂ ವೈಯಕ್ತಿಕವಾಗಿ, ನೀವು ನನ್ನ ಕಳೆದ 5 ವರ್ಷದಿಂದ ಅಂತೂ ನಾನು MP ಆಗಿ ನೀವು ನಾನು ನೋಡ್ತಿದ್ದೀರಿ. ಅದಕ್ಕಿಂತ ಮುಂಚೆ ನಾನು ಚಿಕ್ಕ ಹುಡುಗ ಇದ್ದಾಗಿಂದ ನಾನು TV ಡಿಬೇಟ್ಗಳಲ್ಲಿ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಕೊಂಬಂದಿರುವಂಥ TV ರೆಕಾರ್ಡಿಂಗ್ಗಳು ನಿಮ್ಮ ಹತ್ರ ಇದೆ. ವೈಯಕ್ತಿಕವಾಗಿ ನಾನಂತೂ ರಾಜಕಾರಣದಲ್ಲಿ ಅವರು ವಿರೋಧ ಪಕ್ಷದವ್ರು ಇರ್ಬೋದು, ಮತ್ತೊಬ್ರು ಇರ್ಬೋದು, ನಾನು ಏಕವಚನದಲ್ಲಿ ಮಾತನಾಡುವಂಥದ್ದಾಗಲಿ, ಅವರ ವೈಯಕ್ತಿಕ ಜೀವನದ ಬಗ್ಗೆ ಟೀಕೆ ಮಾಡುವಂಥದ್ದಾಗಲಿ, ಅವರಿಗೆ ಹೆಸರುಗಳನ್ನು ಕರೆಯುವಂಥದ್ದಾಗಲಿ, ಇದು ವೈಯಕ್ತಿಕವಾಗಿ ನಾನು ಎಂದೂ ಮಾಡಿಲ್ಲ, ಮುಂದೆ ಕೂಡ ನಾನು ಮಾಡೋದಿಲ್ಲ. ಯಾಕೆಂದರೆ ನನಗೊಂದು ರಾಜಕೀಯದಲ್ಲಿ ಹೇಗಿರಬೇಕು ಅನ್ನುವಂಥ ಒಂದು ರೂಲ್ಸ್ಗಳನ್ನು ನಾನೇ ಹಾಕ್ಕೊಂಡಿದ್ದೀನಿ. ಒಂದಿಷ್ಟು ಸಂಸ್ಕಾರಗಳನ್ನು, ಸಿದ್ಧಾಂತವನ್ನು ನಾನು ಹಾಕ್ಕೊಂಡಿದ್ದೀನಿ. ಅದ್ರ ಪ್ರಕಾರ ನಾನು ಇರ್ತೀನಿ. ಸ್ಪೆಸಿಫಿಕ್ಕಾಗಿ ಸಿದ್ದರಾಮಯ್ಯನವರು ನನಗೆ ಅವಾಗವಾಗ ಭಾಳ ಪ್ರೀತಿಯಿಂದ ಅಮಾವಾಸ್ಯೆ ಅಂತ ಹೇಳ್ತಾ ಇರ್ತಾರೆ. ರಾಜ್ಯದ ಮುಖ್ಯಮಂತ್ರಿಗಳು, ನನ್ನ ಅಜ್ಜನ ವಯಸ್ಸವರಿಗೆ, ಅವರು ಪ್ರತಿ ಬಾರಿ ಬೈದಾಗಲೂ ಕೂಡ ನಮ್ಮ ಅಜ್ಜ ನಮಗೆ ಬೈದ್ರಪ್ಪ ಪ್ರೀತಿಯಿಂದ ಅನ್ನುವಂಥ ಒಂದು ಆಶೀರ್ವಾದ ಪೂರ್ವಕವಾಗಿ ಅದನ್ನು ನಾನು ತೊಗೊಂಡು ನಮ್ಮ ಕೆಲಸ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತೀವಿ. ಅದಕ್ಕೆ ಏನು ಬೇರೆ ತಲೆ ಕೆಡಿಸ್ಕೊಳ್ಳುವಂಥದ್ದು ಸಿದ್ಧಾಂತವೇ ಇಲ್ಲ, ಯೋಚನೆನೇ ಇಲ್ಲ. ರೈಟ್. ಪ್ರತಿಸ್ಪರ್ಧಿ ಬಗ್ಗೆ ಏನಂತೀರಿ? ಮೇಡಮ್, ಈ ಬಾರಿ ಚುನಾವಣೆಯ ಉದ್ದೇಶ ಒಂದೇ, ನರೇಂದ್ರ ಮೋದಿ ಅವರನ್ನು ದೇಶದ ಪ್ರಧಾನಿ ಮಾಡಬೇಕು ಅಂತ. 543 ಸೀಟಲ್ಲೂ ಕೂಡ ಒಬ್ಬರೇ ಅಭ್ಯರ್ಥಿ ನರೇಂದ್ರ ಮೋದಿ. ನಾವು ಹಾಕುವಂಥ ಪ್ರತಿ ಓಟು ದೇಶದ ನಾಯಕನನ್ನು ಆಯ್ಕೆ ಮಾಡೋದಕ್ಕೆ ಹಾಕ್ತಿರುವಂಥ ಓಟು. ಸೊ ನಮ್ಮೆಲ್ಲರ ವರ್ಚಸ್ಸು ಕೂಡ ನರೇಂದ್ರ ಮೋದಿಯವರ ವರ್ಚಸ್ನಲ್ಲೇ ಸೀಮಿತಗೊಂಡ್ಬಿಟ್ಟಿದೆ, ಅದರೊಳಗಡೆನೇ ಎಲ್ಲ ಮಿಲಿತವಾಗ್ಬಿಟ್ಟಿದೆ. ಈ ಚುನಾವಣೆ ಉದ್ದೇಶ ಏನು? ದೇಶದ ಪ್ರೈಮ್ ಮಿನಿಸ್ಟರ್ನ ಆಯ್ಕೆ ಮಾಡೋದಕ್ಕಿರುವಂಥ ಚುನಾವಣೆ ಇದು. BJPಯವರು ND ಅವರು ಹೇಳ್ತಾ ಇದ್ದಾರೆ ನಮ್ಮ ನಾಯಕರು ನರೇಂದ್ರ ಮೋದಿಯವರು. ಕಾಂಗ್ರೆಸ್ಸಿಗೆ ಯಾರಿದೆ ನಾಯಕರು? ಏನು ರಾಹುಲ್ ಗಾಂಧಿ ಅಂತ ನಾಯಕರಿದ್ದಾರೆ ಅವರಿಗೆ? ಶರದ್ ಪವಾರ್ ಅವ್ರ ನಾಯಕರು, ಮಮತಾ ಬ್ಯಾನರ್ಜಿನವ್ರ ನಾಯಕರು, ಉದ್ಧವ್ ಠಾಕ್ರೆನವ್ರ ನಾಯಕರು, ಸ್ಟಾಲಿನ್ ಅವ್ರ ನಾಯಕರು ಯಾರು? ಇಡೀ ಕಾಂಗ್ರೆಸ್ ಪಾರ್ಟಿ ಮತ್ತು ಅವರ ಅಲಯನ್ಸು ಒಳ್ಳೆ ಚೌಚೌಬಾತ್ ಆದಂಗೆ ಆಗಿದೆ. ಅವರಿಗೆ ಕ್ಲಾರಿಟಿ ಇಲ್ಲ. ನಮ್ಮಲ್ಲಿ ಕ್ಲಾರಿಟಿ ಇದೆ. ನಮ್ಮ ದೇಶದ ಪ್ರಧಾನಮಂತ್ರಿ ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿ, ಇನ್ನೂ 5 ವರ್ಷಕ್ಕೆ ನರೇಂದ್ರ ಮೋದಿಯವರನ್ನೇ ಪ್ರಧಾನಮಂತ್ರಿಯಾಗಿ ಆಯ್ಕೆ ಮಾಡಬೇಕು ಅಂತ ನಾವು ಜನಕ್ಕೆ ಹೋಗ್ತಾ ಇರೋದು. ಸೊ 543 ಸೀಟಲ್ಲಿ ಓನ್ಲಿ 1 ಕ್ಯಾಂಡಿಡೇಟ್ ನರೇಂದ್ರ ಮೋದಿ. ಎದುರುಗಡೆ ಯಾರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಏನು ಅನ್ನುವಂಥದ್ದು ಈ ಚುನಾವಣೆಯಲ್ಲಿ ನಗಣ್ಯ. ಅದು ಇಟ್ ಡಸ್ ನಾಟ್ ಮ್ಯಾಟರ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.